ಹಟ್ಟಿ ಚಿನ್ನದ ಗಣಿಯ ಸಮಸ್ತ ಕಾರ್ಮಿಕ ಬಂಧುಗಳಿಗೆ ವಂದನೆಗಳು. ನಾನು 95-96 ಒಂದು ಬಾರಿ ಮತ್ತು 2005-06 2 ಬಾರಿ ಹಟ್ಟಿ ಚಿನ್ನದ ಗಣಿಯ ಕಾರ್ಮಿಕ ಸಂಘದ ಅಧ್ಯಕ್ಷನಾಗಿದ್ದೆ. ಮಾನ್ಯ ವಲಿ ಬಾಬು ಅವರು ಹಿರಿಯ ಕಾರ್ಮಿಕ ಮುಖಂಡರು, ಅನುಭವಿಗಳು, ಅವರು ಕಾರ್ಯದರ್ಶಿಯಾಗಿದ್ದರು. ಆ ಟೈಮ್ನಲ್ಲಿ ಹಟ್ಟಿ ಚಿನ್ನದ ಗಣಿಯ ಕಾರ್ಮಿಕರ ಪರಿಸ್ಥಿತಿ ಮತ್ತು ಹಟ್ಟಿ ಚಿನ್ನದ ಗಣಿಯ ಪರಿಸ್ಥಿತಿ ಇವು ಎರಡನ್ನೂ ನಾನು ಭಾಳ ಹತ್ತಿರದಿಂದ ಆ ಟೈಮ್ನಲ್ಲಿ ನೋಡಿದ್ದೆ. ಹಾಗೆ ಹೀಗೆ ಭಾಳಷ್ಟು ವ್ಯತ್ಯಾಸಗಳನ್ನು ನಾನು ಕಾಣ್ತಾ ಇದ್ದೇನೆ. ನಾನು ಇಲ್ಲಿ ಬಂದಾಗ ಸುಮಾರು 17-18 ವರ್ಷದ ಹಿಂದಿನ ಪರಿಸ್ಥಿತಿಗೂ ಈಗೂ ನೋಡಿದರೆ ಬಹಳ ವಿಚಿತ್ರವಾದಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಅಂತ ಅನ್ನಿಸ್ತದೆ. ಹಟ್ಟಿ ಚಿನ್ನದ ಗಣಿ ಮ್ಯಾನೇಜ್ಮೆಂಟ್ ಅಥವಾ ಆಡಳಿತ ವರ್ಗದ ದಬ್ಬಾಳಿಕೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಅಸಮರ್ಥ ಯೂನಿಯನ್ನಿನ ಕಾರ್ಮಿಕ ಸಂಘದ ಲೀಡರ್ಶಿಪ್ಪಿನ ವೈಫಲ್ಯಗಳು ಎರಡೂ ಪರಿಣಾಮವಾಗಿ ಇವತ್ತು ಹಟ್ಟಿ ಚಿನ್ನದ ಗಣ ಕಾರ್ಮಿಕರ ಮುಖದ ಮೇಲೆ ನಗು ಮಾಯ ಆಗಿದೆ. ಅವರಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ ಕಡಿಮೆ ಆಗಿದೆ. ವಿಶೇಷವಾಗಿ ಈ VRS ಮಾಡಿ ಅನ್ಫಿಟ್ ಆಗಿ ತಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ಕೊಡಲಿಕ್ಕೆ ಕನಸು ಕಂಡಂಥವರು ತುಂಬ ಜನ, ನಿರಾಶೆಯಾಗಿರ್ತಕ್ಕಂಥ ಜನ ನನಗೆ ಸಿಕ್ಕರು. ಈ ಇತ್ತೀಚಿನ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಅವ್ರನ್ನೆಲ್ಲ ಬೆಂಗಳೂರಿಗೆ ಕಳಿಸಿ 40-50 ಸಾವಿರ ರೂಪಾಯಿ ಖರ್ಚು ಮಾಡಿಸಿ ಅವ್ರು ರಿಟೈರ್ ಆಗಿ ಮನೆಗೆ ಹೋದರು. ಅವ್ರ ಮಕ್ಕಳಿಗೆ ಉದ್ಯೋಗ ಇಲ್ಲ, ಅವ್ರು ಹಾಗೇ ಕೂತ್ಕೊಂಡ್ರು. ಅವ್ರಿಗೆ ಒಣ ಭರವಸೆ ಕೊಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ನಿರಾಶೆಗೆ ಏನು ತಳ್ಳಿದ್ದಾರೆ. ಇದು ಒಂದು ಕಡೆಗೆ. ಆದರೆ ಈಗಾಗಲೇ ಒಂದಿಷ್ಟು ಜನ, ಸುಮಾರು 500-600 ಜನ ನಾವು ಮೆಡಿಕಲ್ ಅನ್ಫಿಟ್ ಆಗ್ತೀವಿ ಮತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ಅದು ಸಿಕ್ಕರೆ ನಮ್ಮ ಕುಟುಂಬದ ಪರಿಸ್ಥಿತಿ ಸುಧಾರಿಸ್ತದೆ, ನಮ್ಮ ಮುಂದುವರಿಕೆ ಆಗ್ತದೆ ಅಂಥೇಳಿ ಏನು ಆಶಾಭಾವನೆ ಇಟ್ಕೊಂಡಿದ್ದಾರೆ. ಅವರ ಆಶೆಯೂ ಕೂಡ ಇವತ್ತು ಡೋಲಾಯಮಾನವಾದಂಥ ಒಂದು ಪರಿಸ್ಥಿತಿ ಒಳಗಿದೆ. ಇದುವರೆಗೂ ಇರ್ತಕ್ಕಂಥ ಕಾರ್ಮಿಕ ಮುಖಂಡರು ನಾವು 2006 ಮತ್ತು 96 ಮಾಡಿದಂಥ ಈ ಒಂದು ಕೆಲಸ ಏನಿತ್ತು, ಆರೋಗ್ಯ ಕಾರಣದಿಂದ ಅಸಮರ್ಥರಾಗಿ ಅನ್ಫಿಟ್ ಆಗಿ ಅವರು ರಿಟೈರ್ಮೆಂಟ್ VRS ಸ್ವಯಂ ನಿವೃತ್ತಿ ಪಡೆದಾಗ ಅವ್ರ ಮಕ್ಕಳಿಗೆ ಉದ್ಯೋಗ ಕೊಡಿಸುವಂಥ ಒಂದು ಒಪ್ಪಂದ ನಾವೇನು ಮಾಡಿ ಅನೇಕ ಜನರಿಗೆ ನಾವೇನು ಉದ್ಯೋಗ ಕೊಡಿಸಿದ್ವಿ, ಈಗ ಅದು ನಿಂತು ಹೋಗಿದೆ. ಈಗ ನಾವು ಮಾಡ್ತೀವಿ ಅಂತಾರೆ. ಈಗ ಪುನಃ ಎಲೆಕ್ಷನ್ನಿಗೆ ನಿಂತ್ಕೊಂಡಾರ. ಈಗ 6 ವರ್ಷದಿಂದ ಇವ್ರು ಯಾಕೆ ಮಾಡಿಲ್ಲ ಅನ್ನೋದಕ್ಕೊಂದು ಉತ್ತರ ಬೇಕಲ್ಲ. ನಾವಿದ್ದಾಗ ಯಾಕಾಯಿತು, ನಿಮಗೆ ಯಾಕೆ ಮಾಡಲಿಕ್ಕಾಗಲಿಲ್ಲ ಅನ್ನೋದಕ್ಕೆ ಒಂದು ಸರಿಯಾದ ಸಮರ್ಥನೆ ಕೊಟ್ಟು ನೀವೇ ಮಾಡ್ತೀವಿ ಅಂತಂದರೆ ನಾವು ನಿಮಗೆ ಬೆಂಬಲ ಮಾಡಿಬಿಡ್ತೀವಿ. ನನಗನ್ನಿಸ್ತದೆ ನಿಮಗೆ ಆ ಸಾಮರ್ಥ್ಯ ಇಲ್ಲದಕ್ಕೇ ಮಾಡೋದಾಗಿಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಏನು ರಿಟೈರ್ ಆಗಲಿಕ್ಕೆ ಹತ್ತಿರ ಇದ್ದು ಈಗ ಮಕ್ಕಳ ಉದ್ಯೋಗದ ಒಂದು ಸಲುವಾಗಿ ತುಂಬ ಆಸೆ ಇಟ್ಕೊಂಡಿರ್ತಕ್ಕಂಥ ಜನರಿಗೆ ನಾನು ಮತ್ತು ವಲಿ ಬಾಬು ಇದ್ದಾಗ ಏನಾಗಿತ್ತು, ಆ ಥರದ ಒಂದು ಉದ್ಯೋಗ ಸಿಗುವಂಥ ಪರಿಸ್ಥಿತಿ ಏನಿತ್ತು, ಒಂದು ವೇಳೆ ನೀವು ನಮಗೊಂದು ಅವಕಾಶ ಕೊಟ್ಟು ನೀವು ನಮ್ಮನ್ನು ಪುನಃ ಈ ನಾಯಕತ್ವ ಕೊಟ್ಟರೆ, ಹಟ್ಟಿ ಚಿನ್ನಗಣಿ ಕಾರ್ಮಿಕರ ನಾಯಕತ್ವ ನಮಗೆ ಕೊಟ್ಟರೆ, ನಾವು ಮ್ಯಾನೇಜ್ಮೆಂಟಿಗೆ ಒತ್ತಿ ಬೀಳಂಗಿಲ್ಲ, ಅವರ ಮುಖಾಮುಲಾಜಿ ನೋಡೋಂಗಿಲ್ಲ, ಸರ್ಕಾರದ ಜೊತೆಗೂ ನಮ್ಮ ಸಂಬಂಧ ನೇರವಾಗಿರ್ತದೆ. ನಾವು ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ, ಯಾವುದೇ ಥರದ ಮುಲಾಜಿಲ್ಲದೆ ರಾಜಿ ರಹಿತವಾದಂಥ ಹೋರಾಟ ಮಾಡಿ ಈ ನಮ್ಮ ಕಾರ್ಮಿಕರ ಮಕ್ಕಳಿಗೆ ಉದ್ಯೋಗ ಸಿಗುವಂತೆ ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಈ ಮೂಲಕ ಪುನಃ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಮುಖದಲ್ಲಿ ಒಂದು ವಿಶ್ವಾಸ, ಒಂದು ನಗೆ ಬರಬೇಕು, ಅವರು ಪುನಃ ಇದು ಆಗಬೇಕು. ಇದು ಒಂದು. ಇನ್ನು ನಾನು ಇಲ್ಲಿ ಬಂದಾಗಿಂದ ಅಧ್ಯಯನ ಮಾಡಿದರೆ ನನಗೆ ಭಾಳ ವಿಚಿತ್ರ ಅಂಶಗಳು ತಿಳಿತಾ ಇದ್ದಾವೆ. ಒಂದು, ನಾನು ಆವಾಗ ಅಧ್ಯಕ್ಷ ಆಗಿದ್ದಾಗ ಹಟ್ಟಿ ಚಿನ್ನದ ಗಣಿಯಲ್ಲಿ 4500 ಜನ ಕಾರ್ಮಿಕರಿದ್ದರು. ಇವತ್ತು ನೋಡಿದರೆ 3400 ಜನ ಇದ್ದಾರೆ. 1100ರಷ್ಟು ಪರ್ಮನೆಂಟ್ ನೌಕರಿ ಕಳ್ಕೊಂಡಂಥ ಪರಿಸ್ಥಿತಿಯೇ ನಿರ್ಮಾಣ ಆಗಿದೆ. ಇದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು. ನಾವು ಒಂದೇ ಅಲ್ಲ, ಎಲ್ರಿಗೂ ಯೋಚನೆ ಮಾಡಬೇಕು, ಕಾರ್ಮಿಕರು ಯೋಚನೆ ಮಾಡಬೇಕು, ಇಲ್ಲಿರ್ತಕ್ಕಂಥ ರಾಜಕೀಯ ನಾಯಕರು ವಿಚಾರ ಮಾಡಬೇಕು, ನಮ್ಮ ಮತದಾರರು ಅವ್ರಿಗೆ ಯಾಕಂಥೇಳಿ ಇಲ್ಲಿರ್ತಕ್ಕಂಥ MLA MP ಗಳು ವಿಚಾರ ಮಾಡಬೇಕು, ಯಾಕೆ ಸಂಖ್ಯೆ ಕಡಿಮೆ ಆಗಿದೆ. ಒಂದು ಕಡೆಗೆ, ಇನ್ನೊಂದು ಕಡೆಗೆ ಏನಪ್ಪ ನಷ್ಟದಲ್ಲಿದೆಯಾ ಕಂಪನಿ? ಅದ್ಭುತವಾದಂಥ ಪ್ರಾಫಿಟ್ಟು, 300-400 ಕೋಟಿ ರೂಪಾಯಿ ಪ್ರತಿ ವರ್ಷ ಲಾಭ ಮಾಡ್ತದೆ. 1 ಲಕ್ಷ ಮೀರಿದೆ ಬಂಗಾರ. 10 ಗ್ರಾಮ್ ಚಿನ್ನದ ಬೆಲೆ ನಾವು ಆವಾಗಿದ್ದಾಗ 5,000 10,000 ಚಿನ್ನ ಇದ್ದಾಗ ಅಷ್ಟೆಲ್ಲ ಮಾಡಿದ್ವಿ. ಈಗ 1 ಲಕ್ಷ ರೀ, ಕಣ್ಣ ರೊಕ್ಕ ಅಲ್ಲ. ಎಷ್ಟೋ ಜನ ಬಡವರು 1 ಲಕ್ಷ ರೂಪಾಯಿ ಕೈಯಲ್ಲಿ ಹಿಡಿದು ಎಣಿಸಿಲ್ಲ. 1 ತೊಲೆ ಬಂಗಾರಕ್ಕೆ ಅಷ್ಟು ರೊಕ್ಕ ಇದೆ. ನೀವು ಕಾರ್ಮಿಕರನ್ನ ಪರ್ಮನೆಂಟ್ ಮಾಡೋಂಗಿಲ್ಲ, ಉದ್ಯೋಗ ಕೊಡೋಂಗಿಲ್ಲ ಅಂತಂದರೆ ಮ್ಯಾನೇಜ್ಮೆಂಟ್ಗೂ ನಾಚಿಕೆ ಆಗಬೇಕು, ಚುನಾಯಿತ ಪ್ರತಿನಿಧಿಗಳು ಇದನ್ನು ಅರ್ಥ ಮಾಡಿಕೊಂಡು ದುಃಖ ಪಡಬೇಕು, ಸರ್ಕಾರ ತಲೆ ತಗ್ಗಿಸ್ಬೇಕು. ಇರೋ ಒಂದು ಚಿನ್ನದ ಗಣಿ ಇಡೀ ದೇಶದಲ್ಲಿ ಉದ್ಯೋಗದ ಪರಿಸ್ಥಿತಿ, ನಿರುದ್ಯೋಗ ಇಷ್ಟು ಇದಾಗಿದೆ, ಇಲ್ಲೊಂದು ಅವಕಾಶ ಇದೆ. ಅದಕ್ಕೆ ನಾನು ಹೇಳ್ತೀನಿ, ಒಂದು ವೇಳೆ ಈ ಚುನಾವಣೆಯಲ್ಲಿ ನಾವು ಗೆದ್ದರೆ, ನೀವು ಗೆಲ್ಲಿಸಿದರೆ, ಗೆದೆಯವ್ರು ನಾವಲ್ಲ, ಗೆಲ್ಲಿಸೋರು ನೀವು ಕಾರ್ಮಿಕ ಬಂಧುಗಳು. ನೀವು ಒಂದು ವೇಳೆ ನಮ್ಮನ್ನೇನಾದರೂ ಗೆಲ್ಲಿಸಿ ನಮಗೆ ಜವಾಬ್ದಾರಿ ಕೊಟ್ಟರೆ, ನಿಮ್ಮನ್ನು ನಿರಾಶೆ ಮಾಡಲಾರ್ದೆ ಅತಿ ಹೆಚ್ಚು ಸರ್ಕಾರದ ಮೇಲೆ, ಮ್ಯಾನೇಜ್ಮೆಂಟಿನ ಮೇಲೆ ಒತ್ತಡ ತಂದು, ಮೊದಲೇನಿತ್ತು 4,500, ಕನಿಷ್ಠ 5,000 ಜನ ಇವತ್ತಿನ ದಿವಸ ಪರ್ಮನೆಂಟ್ ನೌಕರರಾಗಬೇಕು. ಅಷ್ಟು ಜನರಿಗೆ, ನಮ್ಮ ಕಾರ್ಮಿಕರಿಗೆ, ಮಕ್ಕಳಿಗೆ, ಈ ಜಿಲ್ಲೆಯ ಜನರಿಗೆ ಉದ್ಯೋಗ ಸಿಗಬೇಕು. ಆ ಥರದ ಒಂದು ರಾಜಿರಹಿತ ಹೋರಾಟವನ್ನು ನಾವು ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಇದು ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಮೂಲ ಕಾರಣ ಈ ಗುತ್ತಿಗೆ ಕಾರ್ಮಿಕ ಪದ್ಧತಿ. ಈ ಟೆಕ್ನೋಮೈನ್ ಅಂತಕ್ಕಂಥ ಒಂದು ವಿನಾಶಕಾರಿ ಪದ್ಧತಿಯನ್ನು, ಒಂದು ಏಜೆನ್ಸಿಯನ್ನು, ಒಂದು ಕಂಪನಿಯನ್ನು ಇಲ್ಲಿ ತಂದೇನು ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಕಾಂಟ್ರಾಕ್ಟ್ ಲೇಬರ್ ಅಬಾಲಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1971, ಅದರ ಪ್ರಕಾರ ಎಲ್ಲಿ ನಿರಂತರವಾಗಿ ಕೆಲಸ ಇರ್ತದೋ, ಎಲ್ಲಿ ಉತ್ಪಾದನೆಗೆ ಸಂಬಂಧಿಸಿದಂಥ ಕೆಲಸ ಇರ್ತದೋ, ಅಲ್ಲಿ ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನು ಅಳವಡಿಸುವಂತೆ ಇಲ್ಲ. ಅದನ್ನು ಗುತ್ತಿಗೆ ಕೊಡಲಿಕ್ಕೆ ಬರೋದಿಲ್ಲ. ಎಂಥಲ್ಲೇ ಗುತ್ತಿಗೆಯನ್ನು ಕೊಡಬೇಕು, ಆಗಾಗ ಕೆಲಸ ಇರ್ತದೆ. ಅದಕ್ಕೆ ಇಂಟರ್ಮಿಟೆಂಟ್ ಅಂತಾರೆ. ಆ ಇಂಟರ್ಮಿಟೆಂಟ್ ಇದ್ದಲ್ಲೇ ಗುತ್ತಿಗೆ ಕೊಡಲಿ, ಪರವಾಗಿಲ್ಲ. ಯಾಕಂದರೆ 15 ದಿವಸ ಕೆಲಸ ಇರ್ತದೆ, 1 ವಾರ ಕೆಲಸ ಇರ್ತದೆ, ಆಮೇಲೆ ತಿಂಗಳಾನುಗಟ್ಟಲೆ ಕೆಲಸ ಇರೋಂಗಿಲ್ಲ. ಅದು ಬಿಟ್ಟರು ಈ ಸದ್ಯ ಚಿನ್ನ ತೆಗಿಲಿಕ್ಕೆ, ಅದ್ರ ಚಿನ್ನದ ಅದಿರನ್ನು ತೆಗಿಲಿಕ್ಕೆ ನೇರವಾಗಿ ಇವತ್ತು ಖಾಸಗಿ ಕಂಪನಿಗೆ, ಟೆಕ್ನೋ ಕಂಪನಿಗೆ ಈ ಆಡಳಿತ ವರ್ಗ ಕೊಟ್ಟಿದೆ. ಅದನ್ನು ನೋಡಿದಂಥ ಸರ್ಕಾರ ಸುಮ್ಮನೆ ಕೂತಿದೆ. ನಾಳೆ ಗಣಿಗೆ ನುಕ್ಸಾನ ಆದರೆ ಯಾರು ಜವಾಬ್ದಾರ? ಈ ಟೆಕ್ನೋಮೈನ್ ಕಂಪನಿ ಅದಕ್ಕೆ ಇಂಟರ್ಮಿಟೆಂಟ್ ಕೊಡಲಿ ಹೋಗಲಿ, ಆದರೆ ಪರ್ಮನೆಂಟ್ ಉತ್ಪಾದನೆಗೆ ಸಂಬಂಧಿಸಿದಂಥ ಪ್ರೊಡಕ್ಷನ್ ಲಿಂಕ್ಡ್ ಏನು ವರ್ಕ್ ಇದೆ ಅದನ್ನು ಇವತ್ತು ಏನು ಗುತ್ತಿಗೆ ಕೊಟ್ಟಿದ್ದಾರೆ. ಇದು ಒಬ್ಬ ಮಾರ್ವಾಡಿಗಳ ಕಂಪನಿಯಲ್ಲೂ ಕೂಡ ಮಾಡಲಿಕ್ಕೆ ಬರೋಂಗಿಲ್ಲ. ಇದು ಸರ್ಕಾರದ ಕಂಪ್ನಿಯಲ್ಲಿ ಇದು ಮಾಡ್ತಾರಂದರೆ ನನಗಂತೂ ಭಾಳ ದುಃಖ ಆಗ್ತದೆ. ಇದನ್ನು ನಾವು ಎಲ್ಲಿ ತನಕ ಸಹಿಸ್ಕೊಂಡಿರ್ತೀವಿ, ಹಟ್ಟಿ ಚಿನ್ನದ ಗಣಿಯ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಪ್ರಯತ್ನ ಮಾಡಿ ನಮ್ಮ ಯೂನಿಯನ್ನು, ಇನ್ನೊಂದು ಮತ್ತೊಂದು ಭೇದ ಭಿನ್ನ ಬಿಟ್ಟು, ನಂದು ಆ ಯೂನಿಯನ್ ಈ ಯೂನಿಯನ್ ಬಿಟ್ಟು ಎಲ್ಲರೂ, ನಾನು ಎಲ್ಲ ಯೂನಿಯನ್ನವ್ರಿಗೆ ಕೈ ಮುಗಿದು ಕೇಳ್ತೀನಿ, ನಾವೆಲ್ಲ ಒಂದಾಗಿ ಮೊದಲು ಈ ಟೆಕ್ನೋಮೈನನ್ನು ಓಡಿಸ್ಲಿಕ್ಕೆ ಬರೋಣ. ಯಾರ ಅಧಿಕಾರಕ್ಕೆ ಬರಲಿ ಬಿಡಲಿ, ಇದು ಇತ್ತಂತಂದ್ರೆ ಈ ಗಣಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾನು ಒಂದು ಅನುಭವ ಇದೆ ನನಗೆ. RTPS ರಾಯಚೂರು ಥರ್ಮಲ್ ಪ್ಲ್ಯಾಂಟ್ ಏನಿದೆ, ಆ ರಾಯಚೂರು ಥರ್ಮಲ್ ಪ್ಲ್ಯಾಂಟ್ನೊಳಗೆ
ಏನು ಗುತ್ತಿಗೆ ಕಾರ್ಮಿಕ ಪದ್ಧತಿ ಇತ್ತು. ಆ ಟೈಮ್ನಲ್ಲಿ ನಾನು ಅವ್ರನ್ನ ಹೋರಾಟ ಮಾಡಿದೆ. ಎಲ್ಲೇ ಪ್ರೊಡಕ್ಷನ್ ಲಿಂಕ್ಡ್ ವರ್ಕ್ ಇರ್ತದೆ, ಉತ್ಪಾದನೆಗೆ ನೇರವಾಗಿ ಸಂಬಂಧಿಸಿದಂಥ ಕೆಲಸ ಇರ್ತದೆ, ಅಂಥಲ್ಲೇ ಗುತ್ತಿಗೆ ಕಾರ್ಮಿಕರು ಇರಬಾರ್ದು ಅಂತೇಳಿ ಹೋರಾಟ ಮಾಡಿದೆ. ಜಯರಾಜ್ ಅಂತಕ್ಕಂಥ MD ಇದ್ದ. ಆ ಟೈಮ್ನಲ್ಲಿ JH ಪಾಟೀಲ್ರ ಸರ್ಕಾರ ಇತ್ತು, ಜೊರೋಮೆ ಅಂತಕ್ಕಂಥ ಇವರಿದ್ದರು. ಎಲ್ಲರೂ ಸೇರಿ ಒಂದು ಅಧ್ಯಯನ ಮಾಡಿ ಆ ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನು 8-10 ಸೆಕ್ಷನ್ನೊಳಗೆ ತೆಗೆದುಹಾಕಿ ಒಟ್ಟಿಗೆ 700 ಜನ ಗುತ್ತಿಗೆ ಕಾರ್ಮಿಕರನ್ನು ಪರ್ಮನೆಂಟ್ ಮಾಡಿಸ್ತಕ್ಕಂಥ ಅನುಭವ ನನಗಿದೆ. ಆ ಅನುಭವದ ಆಧಾರದಲ್ಲಿ ಹೇಳ್ತೀನಿ, ನನಗೆ ಗೊತ್ತಿದೆ ಇಲ್ಲಿ ಉತ್ಪಾದನೆಗೆ ನೇರವಾಗಿ ಸಂಬಂಧ ಇರತಕ್ಕಂಥ ಜಾಗದಲ್ಲಿ ಕಾರ್ಮಿಕರನ್ನೇನು ದುಡಿಸ್ತಿದ್ದಾರೆ, ಅದು ಮೈನ್ ಸೇಫ್ಟಿ ಆ್ಯಕ್ಟಿನ ಮೂಲಕ, ಕಾಂಟ್ರಾಕ್ಟ್ ಲೇಬರ್ ಅಬಾಲಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಮುಖಾಂತರ ಬಹಳ ಅನ್ಯಾಯ ಇದ್ದು, ಇದನ್ನು ನಾನಂತೂ ಸಹಿಸಂಗಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಇಷ್ಟೊಂದು ಲಾಭ ಇದೆ. ಸರ್ಕಾರಕ್ಕೆ ಒಂದು 100 ಕೋಟಿ ಕೊಡ್ತಾರೆ. ಈ ಯೂನಿಯನ್ನವರು ತಮ್ಮ ಕೇಂದ್ರ ಸಮಿತಿಗೆ 20 ಲಕ್ಷ ರೂಪಾಯಿ ಕೊಡ್ತಾರೆ. ಭಾಳ ಒಳ್ಳೆಯ ಕೆಲಸ. ಪೈ ಅವರ ಕುಟುಂಬದ ಸದಸ್ಯರಿಗೆ ಒಂದಿಷ್ಟು ದುಡ್ಡು ಕೊಟ್ಟಾರೆ, ಅದನ್ನ ಸಮರ್ಥನೆ ಮಾಡ್ತೀನಿ. ಆದರೆ ಇಲ್ಲೊಂದು ಒಳ್ಳೆಯ ಇಷ್ಟೊಂದು ಲಾಭದಾಯಕವಾಗಿರ್ತಕ್ಕಂಥ ಉದ್ಯಮಿ ಒಳಗೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಬೋನಸ್ ಅದನ್ನು ನೀವು ಯಾಕೆ ಕೊಡಿಸ್ತಾ ಇಲ್ಲ? ಮೊದಲು ಯಾಕೆ ಕೊಡ್ತಾ ಇದ್ರು, ಈಗ ಯಾಕೆ ಎಲ್ಲರೂ ಮರೆತು ಬಿಟ್ಟಾರ? PLIB ಅಂತ ಅನ್ನೋದನ್ನು ನಮ್ಮ ಕಾರ್ಮಿಕರು ಮರೆತು ಬಿಟ್ಟಾರ. ನಾವು ಒಲಿಬಾಬು ಪುನಃ ವಾಪಸ್ ಬಂದ್ವಿ ಅಂದರೆ PLIB ಜಾರಿ ಆಗುವಂತೆ ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಭಾಳ ಮಹತ್ವದ್ದಂದರೆ, ಎಷ್ಟು ಅದ್ಭುತವಾದಂಥ ಆಸ್ಪತ್ರೆ ಇತ್ತು ಹಟ್ಟಿ ಚಿನ್ನದ ಗಣಿ ಒಳಗೆ. ಬೆಳಗಾನೂರು ಅಂತಕ್ಕಂಥ ಡಾಕ್ಟ್ರ್ ಇದ್ದರು, ಒಳ್ಳೊಳ್ಳೆ ಡಾಕ್ಟ್ರ್ ಇದ್ದರು, ಸ್ಪೆಷಲಿಸ್ಟ್ರು ಇದ್ದರು, ಕಣ್ಣಿನ ಆಸ್ಪತ್ರೆ ಇತ್ತು, ಸರ್ಜನ್ಗಳಿದ್ದರು. ನಾನು ಅವಾಗ ನಮ್ಮ ಬಂಧು ಬಳಗ, ನಮ್ಗೆ ಸ್ನೇಹಿತರ ಮಕ್ಕಳನ್ನ ರಾಯಚೂರೊಳಗಿನ ಹಟ್ಟಿ ಚಿನ್ನದ ಗಣಿ ಅಂತ ಆಸ್ಪತ್ರೆ ಎಲ್ಲೂ ಇಲ್ಲ, ಅಲ್ಲಿ ಕಳಿಸ್ರಪ್ಪ, ನಾ ಹೇಳ್ತೀನಿ ನಿಮ್ಗೆ ಆರೋಗ್ಯ ಸುಧಾರಿಸ್ತದೆ ಅಂಥೇಳಿ ಇಲ್ಲಿಗೆ ನಾನು ರೆಫರ್ ಮಾಡ್ತಿದ್ದೆ. ನಮ್ಮ ಹಟ್ಟಿ ಚಿನ್ನದ ಗಣಿ ಲಿಂಗಸೂರು ತಾಲೂಕಿನ ಬಹುತೇಕ ಜನ ಹಟ್ಟಿ ಚಿನ್ನದ ಗಣಿ ಇದಕ್ಕೆ ಬಂದು ಇಲ್ಲಿ ತೋರಿಸ್ಕೊಂಡು ಆರೋಗ್ಯ ಸುಧಾರಿಸ್ಕೊಂಡು ಹೋಗ್ತಿದ್ರು. ಈಗ ನೋಡಿದರೆ ನಿನ್ನೆ ಆಸ್ಪತ್ರೆಗೆ ಹೋಗಿ ನೋಡ್ತೀನಿ, ಹಾಳು ಹಂಪಿ ಆಗ್ಯದ, ಹದಗೆಟ್ಟ ಹೈದರಾಬಾದ್ ಆಗ್ಯದ, ಜನನೇ ಇಲ್ಲ, ರೋಗಿಗಳೇ ಇಲ್ಲ, ಭೂತ್ ಬಂಗ್ಲೆ ಆದಂಗೆ ಆಗ್ಯದ. ಎಂಥ ಅದ್ಭುತವಾದಂಥ ಆಸ್ಪತ್ರೆಯನ್ನು ಹಾಳುಗೆಡಿವ್ಯಾರಲ್ಲ ಈ ಮ್ಯಾನೇಜ್ಮೆಂಟ್ನವರು. ಆ ಹಾಳುಗೆಡಿದಂಥ ಮ್ಯಾನೇಜ್ಮೆಂಟಿನ ಮುಖ ನೋಡ್ಕೋತ ನಮ್ಮ ನಾಯಕತ್ವ ಯೂನಿಯನ್ನಿನ ಮಂದಿ ಯಾಕೆ ಸುಮ್ಮನೆ ಇದ್ದಾರೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರಿಗೆ ಮಾತೆತ್ತಿದ್ರೆ ಇವ್ರು ರೆಫರ್ ಮಾಡ್ತಾರೆ. ಒಂದು ಸ್ಕ್ಯಾನಿಂಗು, ಎಕ್ಸ್ರೇ, ಬ್ಲಡ್ ಟೆಸ್ಟಿಗೆ ಸಹಿತ ಬೇರೆ ಕಡೆಗೆ ಕಳಿಸ್ತಾರೆ. ಇಷ್ಟೊಂದು 1 ಲಕ್ಷ ರೂಪಾಯಿಗೆ ಒಂದು ತೊಲೆ ಬಂಗಾರ ಆದ ಈ ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸು ಮಾಡಿದರೆ ಮ್ಯಾನೇಜ್ಮೆಂಟು, ಸರ್ಕಾರ, ಚುನಾಯಿತ ಪ್ರತಿನಿಧಿಗಳು ಮಾಡಿದರೆ ಇಡೀ ನಮ್ಮ ಜಿಲ್ಲೆ ಒಳಗೇನೆ ಒಂದು ಅದ್ಭುತವಾದಂಥ ಹೈಟೆಕ್ ಹಾಸ್ಪಿಟ್ಲನ್ನು ಹಟ್ಟಿ ಒಳಗೆ ನಿರ್ಮಾಣ ಮಾಡ್ಬೋದಾಗಿತ್ತು. ಏನು ಕರ್ಮ ಇದು? ಯಾಕೆ ಈ ನಮ್ಮ ಜನರಿಗೆ ಬುದ್ಧಿ ಬಂದಿಲ್ಲ? ಒಂದು ವೇಳೆ ಈ ಚುನಾವಣೆ ಆದಮೇಲೆ ನಾನಂತೂ ಸುಮ್ಮನೆ ಇರೋದಿಲ್ಲ, ಇದ್ರ ಸಲುವಾಗಿ ಹೋರಾಟ ಮಾಡೇ ತೀರ್ತೀವಿ. ನಾನು ಈ ಹೋರಾಟಕ್ಕೆ ಒಲಿಬಾಬು ಮತ್ತು ಎಲ್ಲ ಪದಾಧಿಕಾರಿಗಳು ನಮ್ಮ ಬೆಂಬಲ ಕೊಡ್ತಾರೆ. ಈ ಹಾಸ್ಪಿಟ್ಲನ್ನು ಸುಧಾರಿಸೇ ತೀರ್ತೀವಿ. ಇನ್ನೊಂದು, ಇವರೇನು ರೆಫರ್ ಮಾಡ್ತಾರೆ, ಅದು ಕ್ಯಾನ್ಸರ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಇದಕ್ಕೆ 10 ಲಕ್ಷ ರೂಪಾಯಿ ಲಿಮಿಟ್ ಮಾಡಿಬಿಟ್ಟಾರಂತ. ಹೆಚ್ಚಿಗೆ ಆಯ್ತು ಅಂದರೆ ಏನು ಮಾಡೋಕಪ್ಪ? ಯಾವ ಕಂಪ್ನಿಯೊಳಗೆ ಇಲ್ಲ ಈ ಥರದ ರೂಲ್ಸು. 10 ಲಕ್ಷಕ್ಕಿಂತ ಹೆಚ್ಚಿಗೆ ನಾವು ಕೊಡೋಂಗಿಲ್ಲ, 10 ಲಕ್ಷಕ್ಕೆ ಸೀಮಿತ ಮಾಡಿಬಿಟ್ಟಿವಿ ಅಂಥೇಳಿ. ಈ ಥರದ ಇನ್ಹ್ಯೂಮನ್, ಮಾನವತೆಯೇ ಇಲ್ಲದೆ ಇರತಕ್ಕಂಥ ಈ ಮ್ಯಾನೇಜ್ಮೆಂಟಿನ ಕ್ರಿಯೆಯನ್ನು ನಾವು ಇದ್ರ ಬಾಲ ಕಟ್ ಮಾಡ್ತೀವಿ. ನಾವು ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಪೂರ್ಣ ಪ್ರಮಾಣದ. ಆಮೇಲೆ ತಂದೆ ತಾಯಿಗಳಿಗೆ 2ನೇ ಸರ್ತೆ ಅಂತ, ಮತ್ತು 3ನೇ ಸರ್ತೆ ಜಡ್ಡರು ತಂದೆ ತಾಯಿಗಳನ್ನು ವಿಷ ಹಾಕಿ ಕೊಲ್ಬೇಕಾ, ಹಾಕಿ ಕೊಲ್ಬೇಕಾ, ತಲೆ ಮೇಲೆ ಕಲ್ಲು ಹಾಕಬೇಕಾ? ತಂದೆ ತಾಯಿಗಳಿಗೆ ಟ್ರೀಟ್ಮೆಂಟ್ ಕೊಡಿಸೋ ಬದಲಿ ಎಂಥದ್ರಿ? ನಿಮ್ಮ ಅಪ್ಪ ಅಮ್ಮಿಗೆ ಆದರೂ ನೀವು ಸುಮ್ಮನೆ ಇರ್ತೀರಾ? ನಿಮ್ಮ ಹತ್ರ ದೊಡ್ಡ ದೊಡ್ಡ ಸಂಬಳ ಇದೆ, ಆಸ್ತಿ ಇದೆ, ರೊಕ್ಕ ಇದೆ, ನೀವು ಏನೋ ತೋರಿಸ್ಬೋದು. ಅಂಡರ್ಗ್ರೌಂಡ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಕಷ್ಟಕ್ಕೆ ಪರಿಸ್ಥಿತಿಯಲ್ಲಿರ್ತಕ್ಕಂಥ ನಮ್ಮ ಕಾರ್ಮಿಕರಿಗೆ ಖಾಸಗಿ ಕಾರ್ಪೊರೇಟ್ ಹಾಸ್ಪಿಟ್ಲೊಳಗೆ 3ನೇ ಸರ್ತಿ ತೋರಿಸಿ ಲಕ್ಷಗಟ್ಟಲೆ ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಇದೆಲ್ಲದನ್ನು ನೋಡಿ ನಂಬರ್ 1 ಹಾಸ್ಪಿಟ್ಲನ್ನು ಅಭಿವೃದ್ಧಿ ಮಾಡಬೇಕು. 2ನೇದು ಏನಂದರೆ ಈ ಲಿಮಿಟೇಷನ್ನ ತೆಗಿಬೇಕು. ಎಲ್ಲ ಕಾರ್ಖಾನೆಗಳಲ್ಲಿ ಇರ್ತಕ್ಕಂಥ ಒಂದೇನು ರೂಲ್ಸ್ ಇವೆ
ಪೂರ್ಣ ಪ್ರಮಾಣದ ಆರೋಗ್ಯದ ಸಪೋರ್ಟ್ ಏನಿದೆ ಅದನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೊಂದು, ಎಷ್ಟು ಜನ ಕಾರ್ಮಿಕರು ಬಂದು ನಾನು ಕೇಳಿದರು, ಇಲ್ಲ ಸರ್, ಮಾತೆತ್ತಿದರೆ ನೋಟಿಸು ಪೆಂಡಿಂಗ್ ಎನ್ಕ್ವೈರಿ, ಮಾತೆತ್ತಿದರೆ ನೋಟಿಸು ಪೆಂಡಿಂಗ್ ಎನ್ಕ್ವೈರಿ. ಯಾಕಪ್ಪ ಅಂತ ಬರೀ ಏನು ಮರ್ಡರ್ ಮಾಡ್ಯಾರ? ಎಷ್ಟು ಭಯದ ವಾತಾವರಣ ಇಲ್ಲಿ ಸೃಷ್ಟಿ ಮಾಡಿಬಿಟ್ಟಿದೆ ಮ್ಯಾನೇಜ್ಮೆಂಟ್ ಅಂದರೆ, ಇವರು ಕೇಳೋಂಗಿಲ್ಲ, ಅವರು ಮಾಡೋಂಗಿಲ್ಲ. ನನಗೆ ಗೊತ್ತಿದೆ, ನಾನು ರಾಯಚೂರಲ್ಲಿ ಇರ್ತೀನಿ, ನಾನು ಅಗತ್ಯ ಇದ್ದಾಗೆಲ್ಲ ಸಂದರ್ಭದಲ್ಲಿ ಅಪರಾತ್ರಿ ಕರೆದು ನಾನು ಹಿಂದಕ್ಕೆ ಬಂದೀನಿ, ಈಗೂ ಬರ್ತೀನಿ. ಆದರೆ ವಲಿಬಾಬು ಅಂತ ಒಬ್ಬ ಸಮರ್ಥ ನಾಯಕ ಇದ್ದಾಗ ಈ ಮ್ಯಾನೇಜ್ಮೆಂಟ್ಗೆ ನಮ್ಮ ಕಾರ್ಮಿಕರ ಮೇಲೆ ಹ್ಯಾರೇಸ್ಮೆಂಟ್ ಮಾಡಲಿಕ್ಕೆ ಧೈರ್ಯನೇ ಬರೋದಿಲ್ಲ. ಆ ಥರದ ಒಂದು ಟೀಮ್ ಆಗಿ ಇದನ್ನು ಡೆವಲಪ್ ಮಾಡ್ತೀವಿ, ಇದನ್ನು ಘಂಟಾಘೋಷವಾಗಿ ಹೇಳ್ತೀವಿ. ಈ ಹ್ಯಾರೇಸ್ಮೆಂಟು ಇನ್ನೊಂದು ಮತ್ತೊಂದು ಇಲ್ಲದೇ ಇರತಕ್ಕಂಥ ಕಾರ್ಮಿಕರು ಸಂತೋಷದಿಂದ ನೆಮ್ಮದಿಯಿಂದ ಬದುಕುವಂಥ ಕೆಲಸವನ್ನು ನಾವು ಬಂದರೆ ಮಾಡ್ತೀವಿ. ನಾವು ಅನ್ಯಾಯ ಮಾಡಲಿಕ್ಕೇನು ನಮ್ಮ ಇದೇನಿಲ್ಲ. ಯಾರು ತಪ್ಪು ಮಾಡ್ತಾರೆ ಕಾರ್ಮಿಕರಿಗೆ ಇದಾಗಲಿ, ಆದರೆ ಸುಮ್ಮನೆ ಬೆದರಿಸ್ತಕ್ಕಂಥದ್ದು, ಸುಮ್ಮನೆ ನೋಟಿಸ್ ಕೊಡ್ತಕ್ಕಂಥದ್ದು, ಅವ್ರ ಭಯದೊಳಗೆ ನರಳಿ ಬಿ ಪಿ ಬಂದು ಸತ್ತು ಹೋಗ್ತಕ್ಕಂಥ ಪರಿಸ್ಥಿತಿ, ಅಷ್ಟೊಂದು ಭಯ ಹುಟ್ಟಿಸ್ಬಿಟ್ಟಿದೆ ಈ ಮ್ಯಾನೇಜ್ಮೆಂಟು. ಇಷ್ಟೊಂದು ಭಯ ಮ್ಯಾನೇಜ್ಮೆಂಟ್ ಹುಟ್ಟಿಸಿದ್ರು ಕೂಡ ಇವ್ರು ಕೇಳೋಂಗಿಲ್ಲ. ಯಾಕೆ ಕೇಳೋಂಗಿಲ್ಲ? ಇವ್ರು ಯಾಕೆ ಕೇಳೋಂಗಿಲ್ಲ ಅಂದ್ರೆ, ಉಪಗುತ್ತಿಗೆ ಮಾಡ್ತಾರೆ, ಸಬ್ ಕಾಂಟ್ರಾಕ್ಟ್ ಮಾಡ್ತಾರೆ, ಅವ್ರ ದೋಸ್ತರಲ್ಲೇ ಇದ್ದಾರೆ, ಅವ್ರ ದೋಸ್ತರು ಇವರು ಕೂಡಿ ಮಾಡ್ತಾರೆ, ಇವ್ರಿಗೆ ಯೂನಿಯನ್ ರೊಕ್ಕ ಬೇಕು, ಮ್ಯಾನೇಜ್ಮೆಂಟಿನ ದೋಸ್ತಿ ಬೇಕು, ಇವ್ರಿಗೆ ಎಲ್ಲ ಥರದ ಲಾಭ ಬೇಕು. ಯಾವಾಗ ಇವರು ಮ್ಯಾನೇಜ್ಮೆಂಟ್ಗೆ ಒತ್ತಿ ಬಿದ್ದಂಥವ್ರನ್ನ ನಮ್ಮ ಕಾರ್ಮಿಕರು ಆಯ್ಕೆ ಮಾಡ್ಕೋತಾರೋ ಅದರ ಪರಿಸ್ಥಿತಿ ಇದೇ ಆಗ್ತದೆ. ಇದಕ್ಕಿಂತ ಹೆಚ್ಚಿಗೆ ಏನೂ ಆಗಲ್ಲ. ಇನ್ನೊಂದು ನಾ ಕೇಳಿದೆ, MLA ಎಲೆಕ್ಷನ್ ಒಳಗೆ, MP ಎಲೆಕ್ಷನ್ ಒಳಗೆ ಆ ಮೂರ್ಖರು ದುಡ್ಡು ಹಂಚ್ತಾರಂತೆ. ಈ ಕಾರ್ಮಿಕ ಚುನಾವಣೆಯೊಳಗೂ ಕಾರ್ಮಿಕರ ನಂಬರ್ ತೊಗೊಂಡು ಕಟ್ ಅಂಥೇಳಿ ಅವ್ರಿಗೆ ದುಡ್ಡು ಕಳಿಸಿ ಓಟ್ ಕೇಳ್ತಾರೆ ಅಂಥೇಳಿ ಒಂದು ಸುದ್ದಿ ಬಂದಿದೆ. ಇದರಂಥ ನಾಚಿಗೇಡಿನ ಸಂದರ್ಭ ಅಂತೂ ನಾವು ಕಾರ್ಮಿಕ ಲೀಡರ್ ಕಾರ್ಮಿಕರ ಕಡೆಯಿಂದ 8 ರೂಪಾಯಿ ಚಂದ ತೊಗೊಂಡು ನಾವು ಕೆಲಸ ಮಾಡಬೇಕೇ ವಿನಃ ಕಾರ್ಮಿಕರಿಗೆ ಉಲ್ಟಾ ನೀ ಕೊಡ್ತೀನಿ ಅಂದರೆ ಎಲ್ಲಿದು ಕೊಡ್ತೀಯಪ್ಪ? ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತೀಯ? ಮ್ಯಾನೇಜ್ಮೆಂಟ್ನಿಂದ ಹೊಂದಾಣಿಕೆ ಮಾಡಿಕೊಂಡು ರೊಕ್ಕ ಕಳಿಸಿ ಅದನ್ನೇ ನೀನು ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯನೇ ವಿನಃ ಒಳ್ಳೆ ರೊಕ್ಕ ಇತ್ತಂದ್ರೆ ನಿಮ್ಮ ಅಪ್ಪನ ಇದರಿಂದ ಮರ್ಯಾದೆ ಘನತೆಯಿಂದ ದುಡಿದ ರೊಕ್ಕನ ನೀನು ಹಿಂಗೆ ಕೊಡ್ಲಿಕ್ಕೆ ಸಾಧ್ಯನಾ? ಇದೇನು MLA ಎಲೆಕ್ಷನ್ನ, MP ಎಲೆಕ್ಷನ್ನ? ಇವೇನು ಲಾಭದ ಉದ್ದೇಶ ಇಟ್ಟುಕೊಂಡು ಚುನಾವಣೆಗೆ ನಿಂತವರು ಈ ಕಂಪನಿಗೆ ಎಂದು ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಸೇಫ್ಟಿ ವಿಚಾರ. ಇಬ್ಬರು ಸತ್ತು ಹೋಗ್ಬಿಟ್ರು, ಅಲಕ್ಷ್ಯ ಇದೆ. ಈಗ ನನಗೆ ಯಾರು ಪ್ರಕಾಶ ಯಾರವರು ED ಅವರೇ ಭಾರಿ ಎಕ್ಸ್ಪೀರಿಯನ್ಸ್ ಅದ, ಇನ್ನೊಂದದ ಮತ್ತೊಂದು ಅಂಥೇಳಿ. ಎಕ್ಸ್ಪೀರಿಯನ್ಸ್ ಇದ್ದರೂ ಇರ್ಬೋದೇನೋ, ಲೋಕಲ್ ಮನುಷ್ಯ, ನಾನು ಅದನ್ನೇನು ಇಲ್ಲ ಅನ್ನಂಗಿಲ್ಲ. ಸ್ವಲ್ಪ ಮನಸ್ಸು ಮರಗಟ್ಟದ, ನಾನು ಬಿಟ್ಟರೆ ಇನ್ನೊಬ್ರು ಯಾರೂ ಇಲ್ಲ, ನಾನು ಮಾಡಿದ ಉಂಟು ಇಲ್ಲ ಅಂತಕ್ಕಂಥ ಘಮಂಡು ಬಂದಿದೆ ಅಂತ ಕಾಣಿಸ್ತದೆ ಆ ಪ್ರಕಾಶನಿಗೆ. ಈ ಚುನಾವಣೆ ಆದಮೇಲೆ ನಾನು ಹೋಗೊಮ್ಮೆ ಆತನ ಭೇಟಿ ಆಗ್ತೀನಿ. ನೋಡಪ್ಪ, ಇದು ಒಳ್ಳೆಯದಲ್ಲ ನೀವು ಮಾಡ್ತಕ್ಕಂಥದ್ದು, ನಿಮ್ಮ ತಂದೆ ಕೂಡ ಇಲ್ಲೇ ಕಾರ್ಮಿಕರಿದ್ದರು, ಆ ಋಣ ತೀರಿಸ್ತಿದ್ದೀನಿ, ನಿನಗೆ ಒಂದು ಒಳ್ಳೆಯ ಅವಕಾಶ ಇದೆ. ಕಾರ್ಮಿಕರ ಬದುಕು ಸಾವಿನ ಜೊತೆಗೆ ನೀನು ಚೆಲ್ಲಾಟ ಆಡೋದು ಸರಿಯಲ್ಲ. ಅವ್ರ ಸೇಫ್ಟಿ ಅದೇನದ, ಸೇಫ್ಟಿ ಒಂದು ಡೈರೆಕ್ಟ್ರೇಟ್ ಆಫ್ ಮೈಂಡ್ ಸೇಫ್ಟಿ ಅಂತಕ್ಕಂಥದ್ದು ಏನು ಗೈಡ್ಲೈನ್ಸ್ ಇದೆ, ಚಾಚು ತಪ್ಪದೆ ಅದನ್ನು ಅನುಸರಿಸುವಂತೆ ಆಗಬೇಕು ಅಂತಕ್ಕಂಥ ಮಾತನ್ನು ನೇರವಾಗಿ ಆ ಮನುಷ್ಯನಿಗೆ ಹೇಳಿ, ನೋಡು ಇದು ಸುಧಾರಿಸ್ಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಅವ್ರಿಗೆ ಕೊಡೋರಿದ್ದೀವಿ. ಒಟ್ಟಾರೆ ಹೇಳೋದೇನೆಂದರೆ, ಯಾರು ಮ್ಯಾನೇಜ್ಮೆಂಟಿನ ಸಖ್ಯದೊಳಗಿರ್ತಾರೋ, ಮ್ಯಾನೇಜ್ಮೆಂಟ್ನಿಂದ ಲಾಭದ ಅಪೇಕ್ಷೆ ಮಾಡ್ತಾರೋ, ಮ್ಯಾನೇಜ್ಮೆಂಟಿಂದ ಉಪಗುತ್ತಿಗೆಯನ್ನು ಪಡೀಲಿಕ್ಕೆ ಏನು ಮಾಡ್ತಾರೋ, ಯೂನಿಯನ್ ರೊಕ್ಕದಿಂದ ಗೋವಾ ಬೆಂಗಳೂರಿಗೆ ಹೋಗಿ ಚೈನಿ ಮಾಡಲಿಕ್ಕೆ ಹೋಗ್ತಾರೋ, ಇಲ್ಲೇನಪ್ಪ ಅಂತಂದ್ರೆ ಕುಡಿದು ತಿಂದು ಹಾರಾಟಿ ಮಾಡಲಿಕ್ಕೆ ಚೈನಿ ಮಾಡೋ ಉದ್ದೇಶದಿಂದ ಯೂನಿಯನ್ ರೊಕ್ಕ ಬಳಸ್ತಾರೋ, ಅಂಥವ್ರನ್ನ ನೀವು ಮತ್ತೊಮ್ಮೆ ಆರಿಸಿದರೆ ಮತ್ತೆ 3 ವರ್ಷದ ತನಕ ನೀವು ಇದೇ ಒಂದು ಕೆಟ್ಟ ಪರಿಸ್ಥಿತಿಗಳಿಗೆ ಇರಬೇಕಾಗ್ತದೆ. ಇದು ಒಂದು ಅದ್ಭುತವಾದಂಥ ಒಳ್ಳೆಯ ಅವಕಾಶ ಬಂದಿದೆ. ಅನುಭವಿಯಾಗಿರ್ತಕ್ಕಂಥ, ನಿಸ್ಪೃಹ ಆಗಿರ್ತಕ್ಕಂಥ, ಮ್ಯಾನೇಜ್ಮೆಂಟಿನ ಜೊತೆಗೆ ಎಂದೂ ರಾಜಿ ಮಾಡಿಕೊಳ್ಳದೆ ಇರತಕ್ಕಂಥ ವಲಿಬಾಬು ಇದ್ದಾರೆ. ಅವ್ರ ಜೊತೆಗೆ ನಾನಿದ್ದೀನಿ. ನೀವೇನಪ್ಪ ಅಂತಂದರೆ ಈ ಬಾರಿ
ಆಕಳ ಚಿಹ್ನೆಗೆ ಮತ ನೀಡಿ ಹಟ್ಟಿ ಚಿನ್ನದಗಳ ಕಾರ್ಮಿಕರ ಸಂಘಕ್ಕೆ ಒಂದು ಒಳಿತನ್ನು ಮಾಡಿರಿ. ಇದೊಂದು ಅದ್ಭುತವಾದಂಥ ಅವಕಾಶ ಮತದಾರರಾಗಿರ್ತಕ್ಕಂಥ ಪರ್ಮನೆಂಟ್ ನೌಕರಿಗೆ ಬಂದಿದೆ. ನೀವು ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ಈ ಅವಕಾಶವನ್ನಂತ ನಾನಾದರೂ ಅವರಿಗೆಲ್ಲ ವಿನಂತಿ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಅಸಮರ್ಥರನ್ನು ಆಯ್ಕೆ ಮಾಡಬಾರ್ದು. ಇನ್ನು ಕೊನೆ ಒಂದೇ ಒಂದು ಪಾಯಿಂಟನ್ನು ಹೇಳ್ತೀನಿ. ಇವತ್ತು ಗಣಿ ಅಭಿವೃದ್ಧಿ ನಿಂತು ಹೋಗಿಬಿಟ್ಟಿದೆ. ಇವತ್ತು ಎಷ್ಟು ಅದಿರಬೇಕು ಇವತ್ತಿಂದು, ನಾಳೆ ಸಲುವಾಗಿ ಅದಿರಿಲ್ಲ, ಇವತ್ತೇ. ಅದು ಹೆಂಗಂದ್ರೆ ಸಂತಿ ಹೊತ್ತಿಗೆ 3 ಮೊಳ ನೇಯ್ಕೊಂಡು ಹೋಗ್ತಿದ್ನಂತ ನೇಕಾರ, ಆ ಪರಿಸ್ಥಿತಿ ತಂದಿಟ್ಟಾರ. ಅದು ಹಾಗಾಗಬಾರ್ದು. ಗಣಿಯ ಅಭಿವೃದ್ಧಿ ಆಗಬೇಕು. ಇದು ಆಗಬೇಕು, ಉದ್ಯೋಗ ಸಿಗಬೇಕು. ಕನಿಷ್ಠ 7-8 ಸಾವಿರ ಜನರಿಗೆ ಇಲ್ಲಿ ಉದ್ಯೋಗ ಕೊಡುವಂಥ ಒಂದು ಪೊಟೆನ್ಷಿಯಾಲಿಟಿ ಇರ್ತಕ್ಕಂಥ ಉದ್ದಿಮೆ ಒಳಗೆ ಗುತ್ತಿಗೆ ಕಾರ್ಮಿಕರನ್ನು ಕೊಟ್ಟು ಪರ್ಮನೆಂಟ್ ನೌಕರರ ಸಂಖ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥ ಈ ಒಂದು ದುಷ್ಟ ಪದ್ಧತಿ, ದುಷ್ಟ ಯೋಚನೆ, ಕಾರ್ಮಿಕ ವಿರೋಧಿ ನೀತಿ, ಮನುಷ್ಯ ವಿರೋಧಿ ನೀತಿಯನ್ನು ನಾನು ಖಂಡಿಸ್ತೇನೆ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿರಿ, ಒಳ್ಳೆಯ ನಿರ್ಧಾರ ಮಾಡಿಕೊಡ್ರಿ. ಮತ್ತು ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರೇ ಯಾವುದರಿಂದ ಒಳ್ಳೆಯದಾಗ್ತದೆ ಆ ಥರದೊಂದು ನಿರ್ಧಾರ ತಗೊಳ್ಳಿ. ಒಂದು ವೇಳೆ ನಿಮ್ಮ ನಿರ್ಧಾರ ನಮ್ಮ ಅಭಿಪ್ರಾಯದ ಜೊತೆಗೆ ಇತ್ತು, ನಮ್ಮನ್ನು ನೀವೇನಾದರೂ ಜವಾಬ್ದಾರಿ ಕೊಟ್ಟರೆ ನಿಮಗೆ ನಿರಾಸೆ ಆಗದೇ ಇರುವಂಥ ಎಲ್ಲ ಥರದ ಪ್ರಯತ್ನವನ್ನು ನಾವು ಆಕಳ ಪಕ್ಷದ ಒಂದು ಎಲ್ಲ ಪದಾಧಿಕಾರಿಗಳ ಮೂಲಕ ನಿಮ್ಮ ಸೇವೆ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅನ್ನೋ ಮಾತನ್ನು ಹೇಳಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.